ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ನ್ಯೂ ಸ್ಟೋರಿ. ಈ ಸ್ಟೋರಿ ಅಂತೂ ನೀವು ಕೇಳಿಸ್ಕೊಂಡೆ ಲೈಕ್ಸ್ ಮಾಡ್ತೀರಿ. ಪ್ಲೀಸ್ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರು ನನ್ನ ವಿಡಿಯೋಗೆ ಕಮೆಂಟೇ ಮಾಡಲ್ಲ ಆದರೆ ಪ್ಲೀಸ್ ಓಕೆ. ಇವಾಗ ಸ್ಟಾರ್ಟ್ ಮಾಡೋಣ ಸ್ಟೋರಿಗೆ. ಫಸ್ಟ್ ಸಿಟಿಗೆ ಸೆಟಪ್ ಏನು ಮಾಡಲಿ, ಯಾರು ಮಾಡಲ್ಲ ಇಲ್ಲಿ ಮಾಡ್ತೀನಿ. ಇದು ಕಾಣಿಸುತ್ತೆ, ಕ್ಯಾಮ್ರು ಬಿದ್ದುಬಿಡುತ್ತಿಲ್ಲ ಅಂದರೆ ಚಿಕ್ಕದು ಕಾಣಿಸ್ತಿದೆ ಐಡಿಯಾ. ಇಲ್ಲಿ ಮಾಡಲ. ಗೈಸ್, ನಾನು ನನ್ನ ಫೋನ್ ಸೆಟಪ್ ಮಾಡಿಬಿಟ್ಟು, ಯಾಕಂದರೆ ಫೋನಿಂದಾನೇ ವಿಡಿಯೋ ಮಾಡ್ತಿದ್ದೀನಿ. ಓಕೆ, ಇವಾಗ ಈ ಸ್ಟೋರಿ ಏನಂದರೆ ದೆವ್ವದ್ದು ಸ್ಟೋರಿ ಹೇಳ್ತಾ ಇದ್ದೀನಿ ನಿಮಗೆ. ಒಂದಿನ ಒಂದು ಹುಡುಗಿ ಇರ್ತಾಯಿದ್ಲು. ಅವಳು ಮನೆ ಒಳಗಡೆನೇ ಇರ್ತಾಯಿದ್ಲು. ಅವಳು ನನ್ನ ಕೈ ತಿಂದಿದೆ, ಬಟ್ ಇಗ್ನೋರ್ ಮಾಡಿ. ಅದಕ್ಕೆ ಒಂದಿನ ಒಂದು ಹುಡುಗಿ ಇದ್ಲಂತೆ. ಅವಳ ಮನೆಗಿದ್ಲಂತೆ. ಅವಳ ಪೇರೆಂಟ್ಸ್ ಎಲ್ಲರೂ ಮನೆಗೆ ಅವ್ರ ಪೇರೆಂಟ್ಸ್ ಏನೋ ಮನೆಗೆ ಔಟ್ಸೈಡಲ್ಲೂ ಕೆಲಸ ಮಾಡೋಕ್ಕೆ ಹೋದ್ರಂತೆ. ಅವಾಗ ಹೋಗುವಾಗ ಅವಳು ಒಬ್ಬಳೇ ಇದ್ಲಂತೆ. ಅದಕ್ಕೆ ಅವಳ ಮನೆ ಒಬ್ಬಳೇ ಇರುವಾಗ ಅವ್ರ ಪೇರೆಂಟ್ಸ್ ಹೇಳಾರೆ, ನೋಡು, ನಾವು ಹೊರಗೆ ಹೋಗಿ ನಿಮ್ಮ ಫ್ರೆಂಡ್ಸ್ ಯಾರು ಕರೆದುಬಿಟ್ಟೆ, ಮನೆ ಆಚೆ ಹೋಗಬಾರ್ದು, ಇಲ್ಲೇ ಇರಬೇಕು ನೀನು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಾರೆ. ಅವಳು ಓಕೆ ಅಂತ ಹೇಳ್ಕೊಂಡು ಅವಳಲ್ಲೇ ಮನೆಗಿದ್ಲಂತೆ. ಆಮೇಲೆ ಅವರ ಪೇರೆಂಟ್ಸು ಹೋಗ್ಬಿಟ್ರಂತೆ. ಅದಕ್ಕೆ ಅವಳು ಮನೆ ಒಬ್ಬಳೇ ಕೂತ್ಕೊಂಡಿದ್ಲಲ್ಲ, ಆವಾಗ ಅವಳೇನೋ ಟಿ ವಿ ಆನ್ ಮಾಡಿಕೊಂಡು ಟಿ ವಿ ನೋಡ್ತಾ ಇರ್ತಾಯಿದ್ಲು. ಅವಳಿಗೂ ಹಾರರ್ ಮೂವೀಸ್ ಅಲ್ಲಿ ನೋಡೋಕೆ ತುಂಬ ಜಾಸ್ತಿ. ತಾಯಿ ಏನು ಬಿದ್ದುಬಿಟ್ಟೈತಲ್ಲಿ. ಗಾಡ್ನೆಸ್, ಐ ಗೆಟ್ ಸ್ಮಾಲ್ ಸ್ಕೇರ್ಡ್ ಗಾಯ್ಸ್. ಓಕೆ, ಸ್ಟೋರಿ ಕಂಟಿನ್ಯೂ ಮಾಡೋಣ. ಅವಳು ಟಿ ವಿ ನೋಡ್ತಾ ಇಲ್ಲವಳು. ಅವ್ರ ಹಾರರ್ ಮೂವೀಸ್ ಅದರಲ್ಲಿ ನೋಡೋಕೆ ತುಂಬ ಜಾಸ್ತಿ ಅವಳಿಗೆ ಇಷ್ಟ. ಮಮ್ಮಿ ಹೇಳೋಕ್ಕೆ ನಂಗೆ ತುಂಬ ಭಯ ಆಗ್ತಿದೆ. ಡೇ ಟೈಮಲ್ಲಿ ನಿಮಗೆ ಸನ್ ಕಾಣಿಸ್ತಿರ್ತಾರೆ. ಡೇ ಟೈಮಿಂದನೂ ತುಂಬ ಜಾಸ್ತಿ ಭಯ ಆಗ್ತಿದೆ. ಆಯಿತು, ಬಟ್ ಏನೋ ಭಯ ಬೀಳ್ಬಾರ್ದು. ಏನೋ ಪ್ರಾಬ್ಲಮ್ ಅದೇ ಆ ಕಡೆ ಬೆಡ್ರೂಮ್ ಇದೆ, ಮಮ್ಮಿ ಮಲ್ಕೊಂಡ್ಬಿಟ್ಟಾರೆ. ನಥಿಂಗ್ ವಿಲ್ ಹ್ಯಾಪನ್. ಓಕೆ, ಅವಳು ಟಿ ವಿ ಹಾರರ್ ಮೂವೀಸ್ ಇಷ್ಟ. ಅದಕ್ಕೆ ಮೂವಿ ನೋಡ್ತಾ ಅವಳಿಗೆ ನಿದ್ದೆ ಬಂದತ್ತ. ಟಿ ವಿ ಆಫ್ ಮಾಡಿಕೊಂಡು ಇಲ್ಲಿ ಬೆಡ್ಡಲ್ಲಿ ಬಂದುಬಿಟ್ಟು ಮಲ್ಕೊಂಡ್ಬಿಟ್ಲು. ಮಲ್ಗುವಾಗ ಅವಳು 8 hours ಮಲ್ಕೊಂಡ್ಳು. ಅವಾಗ ಎದ್ದುವಾಗ ಅವ್ರ ಪೇರೆಂಟ್ಸ್ ಬಂದಿರ್ತಾರೆ ಆಲ್ರೆಡಿ. ಅವ್ರ ಪೇರೆಂಟ್ಸ್ ಹೇಳ್ತಾರೆ, ಮಗ ನೀನು ಇಷ್ಟು ದಿವಸ ನೀವು ಮಲ್ಕೊತಿದ್ದ ಅಂತ. ಅವಳು ಹೇಳಲು, ಇಲ್ಲ ಮಮ್ಮಿ, ನಾನು ಆಫ್ಟರ್ನೂನಿಗೆ ಮಲ್ಕೊಂಡಿದ್ದೆ. ಇವಾಗ ಈವ್ನಿಂಗ್ 6 o'clock ಆಗಿದೆ, ಇವಾಗ ಎದ್ದಿದ್ದೆ ನಾನು ಅಂತ. ಬಟ್ ಅವ್ರ ಪೇರೆಂಟ್ಸ್ ಹೇಳಿದ್ರು, ಇಲ್ಲ ಮಗ, ನೀನು ಈವ್ನಿಂಗಿಂದ ಎದ್ದಿಲ್ಲ, ನೀನು 3 ದಿವಸದಿಂದ ಮೀನ್ಸ್ 3 daysಯಿಂದ ನೀನು ಮಲ್ಕೊಂಡಿದ್ಯಾ ನೀನು ಅಂತ. ಅವಳು ಚೂರು ಕನ್ಫ್ಯೂಸ್ ಆಗಿಬಿಟ್ಲು. ಇಲ್ಲ ಮಮ್ಮಿ, ನಾನು ಆಫ್ಟರ್ನೂನ್ 12 o'clock ಮಲ್ಕೊಂಡಿದ್ದೆ, ಆಮೇಲೆ ಎದ್ದೊಳಿದ್ದು 6 o'clock ಅಂತ ಹೇಳ್ದಂತೆ. ಬಟ್ ಅವ್ರ ಪೇರೆಂಟ್ಸ್ ಮತ್ತೆ ಹೇಳ್ತೀವಿ, ಇಲ್ಲ ಮಗ, ನೀವು 3 daysಯಿಂದ ಮಲ್ಕೊಂಡಿದ್ಯಾ, ಇವಾಗ ಎದ್ದಿದ್ಯಾ ಅಂತ. ಅವಳಿಗೆ ಕನ್ಫ್ಯೂಸ್ ಆಯ್ತಂತ ಇವತ್ತು ಡೇಟ್ ನೋಡಿದ್ಲು. ಆಮೇಲೆ ಅವಳು ಶಾಕ್ ಆಗ್ಬಿಟ್ಲು. ಯಾಕೆಂದರೆ ಇವಾಗ ಅವಳು ಮಲಗಿದ್ದ ಡೇಟು 4 ಅವಳು ಎದ್ದಿದ್ದು ಡೇ 7. ಅವಳ ಮಮ್ಮಿ ಮೀನ್ಸ್ ಟೋಟಲ್ 5, 6, 7 ಮೀನ್ಸ್ ಟೋಟಲ್ 3 days ಅವಳು ಮಲ್ಕೊತಿದ್ಲು. ಅವಾಗ ಅವಳಿಗೆ ರಿಯಲೈಸ್ ಆಯಿತು, ಅಯ್ಯೋ, 3 daysನ ಮಲ್ಕೊತಿದ್ದ ಅಂತ. ಆವಾಗ ಅವಳು ಇನ್ನು ಭಯ ಬೀಳ್ಕೊಂಡು, ನಾನು 3 daysಯಿಂದ ಹೇಗೆ ಮಲ್ಕೊತಾ ಇದ್ದೀನಿ ಅಂತ. ಅವ್ರ ಪೇರೆಂಟ್ಸ್ ಹೇಳಿದ್ರು, ಇಲ್ಲ ಮಗ, ನಾನು ಅನ್ಸ್ಕೊಬಿಟ್ಟೆ ನೀನು ಸತ್ತೋಗ್ಬಿಟ್ಟಿದ್ಯಾ ಅಂತ. ಬಟ್ ಅವಳು ಹೇಳಿದ್ರು, ಇಲ್ಲ ಮಮ್ಮಿನೂ ಸತ್ತೋಗಿಲ್ಲ, ನಾನು 3 daysಯಿಂದನೇ ಮಲ್ಕೊಂಡಿಲ್ಲ, ನಾನು ಓನ್ಲಿ ಆಫ್ಟರ್ನೂನಿಂದ ಮಲ್ಕೊಂಡಿದ್ದೀನಿ ಅಂತ ಹೇಳಿದ್ಲಂತೆ. ಬಟ್ ಅವ್ರ ಪೇರೆಂಟ್ಸ್ ಮಾತು ಕೇಳೇ ಇಲ್ಲ. ಅವ್ರು ಅಗೇನ್ ಹೇಳ್ತಿದ್ಲು. ಮತ್ತು ಅವಳಿಗೆ ಫೋನ್ ಬಂತು. ಫೋನ್ ಬರುವಾಗ ಹೇಳಿದ್ರು, ಮಗ, ಏನು ಅಷ್ಟೊತ್ತಿಗೆ ಮನೆಗಿದ್ದೀವಿ, 10 minutesನೇ ಬರ್ತಾ ಇದ್ದೀರಂತ. ಅವಳಿಗೆ ಭಯ ಆಗೋ ಶುರುವಾಯಿತು. ಅಯ್ಯೋ, ಮತ್ತು ಮಮ್ಮಿ, ನೀವು ಇಲ್ಲೇ ಮನೆಗೇ ಇದ್ದೀರಾ ನೀವು ಅಂತ ಬರೋದು. ನೀನು ಮನೆಗೆ ಇದೆಯಾ? ಇಲ್ಲ ಮಗ, ನಾನು ಮನೆ ಆಚೆನೇ ಇದ್ದೀನಿ ಅಂತ. ಅವಾಗ ನೋಡಿದೆ ಅವ್ರ ಪೇರೆಂಟ್ಸ್ ಫುಲ್ ಡಿಸಪಿಯರ್ ಆಗ್ಬಿಟ್ರು. ಅವಳಿಗೆ ಫುಲ್ ಭಯ ಮಾಡೋಕ್ಕೆ ಶುರು ಆಗ್ಬಿಟ್ಟು ಅವ್ರ ಮಮ್ಮಿ ಅವ್ಳು
ಬಾಗಿಲು ಹಾಕ್ಬಿಟ್ಟು ಬೇಗ ಕೆಳಗಡೆ ಹೋಗ್ಬಿಟ್ಟು ಪಾರ್ಕಲ್ಲಿ ಕೂತ್ಕೊಂಡ್ಬಿಟ್ಲು. ಅಪ್ಪ ಅವಳು ನೋಡ್ಲು ಅಲ್ಲಿ ಸ್ಲೈಡಲ್ಲಿ ಏನೋ ಡುನ್ 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 ಸೌಂಡ್ ಬರ್ತಿತ್ತು. ಅವಳಿಗೆ ಫುಲ್ ಭಯ ಆಗ್ತಿತ್ತು. ನನಗೆ ಭಯ ಆಗ್ತಿದೆ ಗೈಸ್, ಯಾಕೆಂದರೆ ಸ್ಟೋರಿ ಹೇಳ್ತಾ ಇರ್ತಾನೆ ಗೂಸ್ ಬಂಪ್ಸ್. ನೋಡಿ ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಚೂರು ಚೂರು ಗೂಸ್ ಬಂಪ್ಸ್ ಶುರು ಆಗ್ತಿದೆ. ಬಟ್ ಇಲ್ಲಿ ಫೋಲ್ಡ್ ಆಗ್ಬಿಟ್ಟೆ ಅದನ್ನು ಕಾಣಿಸಲ್ಲ, ಬಟ್ ಬಂದೈತೆ ಅಲ್ಲಿ. ಯಾರ್ದು ಟೋರ್ ಈ ಥರ ಡಬ್ ಡಬ್ ಅಂತಿದೆ. ನನಗೆ ಇಲ್ಲಿ ಹೋಲ್ ಇರುತ್ತೆ ಅನಿಸ್ತಿದೆ. ಅದೇ ವೇಳೆ ಯಾರು ಕೈ ಹಿಂಗೆ ಆಗ್ತಾ ಇರುತ್ತೆ. ಮಮ್ಮಿ ನಂಗೆ ಭಯ ಕಡೆ ಮಮ್ಮಿ ಆಬೇಡ ಮಲ್ಕೊಂಡ್ರೆ. ಓಕೆ, ಆಮೇಲೆ ಅವಳಿಗೆ ಸ್ಲೈಡ್ನ ಡುನ್ ಡುನ್ ಅಂತ ಸೌಂಡ್ ಬಂತು. ಆಮೇಲೆ ನೋಡೋಕೆ ಹೋಗ್ಬಿಟ್ರೆ ಏನಾಗಿದೆ ಅಲ್ಲಿ ಅಂತ. ಬಟ್ ಅಲ್ಲಿ ಏನಿತ್ತು ಗೊತ್ತಾ, ಒಂದು ಅವ್ರ ಪೇರೆಂಟ್ಸು ಅಲ್ಲಿ ಮಲ್ಗಿ ಡೆಡ್ ಬಾಡಿ ಸಿಕ್ತು ಸ್ಕೆಲಿಟನ್ದು. ಆ ಸ್ಕೆಲಿಟನ್ ತಲೆ ಮೇಲೆ ಈ ಥರ ಸೊನ್ನೆದು ಬ್ಲಡ್ಡಿಂದ ಸಿಕ್ತು. ಅವಳು ಫುಲ್ ಭಯ ಬಿಟ್ಬಿಟ್ಲು. ಅವ್ರ ಪೇರೆಂಟ್ಸ್ ಬಂದರು 10 ಮಿನಿಟ್ಸಿಂದ. ಅವಳು ತೋರಿಸ್ಬಿಟ್ಲು ಇದೆಲ್ಲ. ಬಟ್ ಅವಾಗ ಅವ್ರು ತೋರ್ಸಕ್ಕೆ ಹೋಗಿದ್ಲು. ಬಟ್ ಅವ್ರಿಗೆ ಪೇರೆಂಟ್ಸ್ ಏನೂ ಗೊತ್ತೇ ಆಗಿಲ್ಲ. ಅವರದು ಏನು ಮಗ ಇಲ್ಲೇನೂ ಇಲ್ಲ ಇಲ್ಲಿ ಅಂತ. ಅವಾಗ ಅವಳು ಫುಲ್ ಭಯಕ್ಕೆ ಶುರು ಆಗ್ಬಿಟ್ಲು. ಅವಳು ಓಡ್ಕೊಂಡು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಕುತ್ಕೊಂಡು ಅಲ್ಲಿ ಏನೋ ಬೆಡ್ರೂಮಲ್ಲಿ ಅದೇನೋ ಟೆಂಪಲ್, ಚಿಕ್ಕ ಟೆಂಪಲ್ ಥರ ಮಾಡಿದ್ಲು ಅವಳು. ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ಕೈ ಮುಕ್ಕೊಂತ ಹಿಂಗೆ ಕುತ್ಕೊಂಡಿದ್ಲು. ಅವಾಗ ಅವಳಿಗೆ ತುಂಬ ಭಯ ಆಗೋಕ್ಕೆ ಶುರು ಆಯಿತು. ಇದೇನು ಆಗ್ತಿದೆ ನನಗೆ ಅಂತ. ಅವಾಗ ಅವಳು ನೆಕ್ಸ್ಟ್ ಮಾರ್ನಿಂಗ್ ಎದ್ದಿದ್ಲು. ಅವಾಗ ಅವಳು ನೋಡಿದ್ಲು ಅವ್ಳ ಪೇರೆಂಟ್ಸ್ ಇಲ್ಲೇ ಇಲ್ಲ ಮನೆಯಲ್ಲಿ. ಬಟ್ ಅವಳು ಭಯ ಆಗೋ ಶುರುಬಿಟ್ಟು. ಬಟ್ ಅವಳು ಮಿರರಿಂದ ನೋಡಿದೆ ಅವ್ರ ಪೇರೆಂಟ್ಸ್ ಕಾಣಿಸ್ತಿದೆ. ಇಲ್ಲಿ ನೋಡಿದೆ ಇಲ್ಲಿ ಅವ್ರ ಪೇರೆಂಟ್ಸ್ ಕಾಣಿಸ್ತಾನೆ ಇಲ್ಲ. ಅವಳಿಗೆ ಫುಲ್ ಭಯ ಆಗೋಕ್ಕೆ ಶುರು ಆಗ್ಬಿಟ್ಟು ಅಯ್ಯಯ್ಯೋ ಅವಳು ಥಿಂಕ್ ಮಾಡೋಕ್ಕೆ ಶುರು ಮಾಡಿಬಿಟ್ಲು. ಅಯ್ಯಯ್ಯೋ ಮತ್ತು ಮಿರರಿಂದ ನನ್ನ ಪೇರೆಂಟ್ಸ್ ಕಾಣಿಸ್ತಿದೆ, ಬಟ್ ಇಲ್ಲಿ ಯಾರಂತ. ಬಟ್ ಹೋಗ್ಬಿಟ್ಟು ಅವ್ರ ಅಜ್ಜಿ ಇದ್ದಿದ್ರಲ್ಲಿ ಮನೆಗೆ ಅವ್ರ ಅಜ್ಜಿ ಇದ್ದಿದ್ರು. ಆ ಅಜ್ಜಿಗೆ ಹೋಗ್ಬಿಟ್ಟು ಹೇಳಿದ್ರು. ಅವ್ರ ಅಜ್ಜಿಗೆ ಹೋಗ್ಬಿಟ್ಟು ಹೇಳಿದ್ಲು, ಅಜ್ಜಿ ನೋಡಿ ಅಜ್ಜಿ, ಮಿರರಿಗೆ ನನ್ನ ಮಮ್ಮಿ ಪಪ್ಪ ಕಾಣಿಸಿದೆ, ಆಮೇಲೆ ಇಲ್ಲಿ ಮಾತ್ರ ಮಮ್ಮಿ ಪಪ್ಪ ಕಾಣಿಸಿದೆ, ತುಂಬ ಭಯ ಆಗ್ತದೆ, ನೆನ್ನೆನೂ ಈ ಥರನೇ ಆಗಿರುತ್ತೆ. ಬಟ್ ಅವ್ರ ಅಜ್ಜಿ ಹೇಳಿದ್ರು, ಮಗ ಏನು ಮಗ ಯಾವ ಪೇರೆಂಟ್ಸು, ನಿಮ್ಮ ಪೇರೆಂಟ್ಸ್ ನಿನ್ನ ಹುಟ್ಟುವಾಗಲೇ ಸತ್ತೋಗ್ಬಿಟ್ಟಾರೆ ಅಂತ, ಆಕ್ಸಿಡೆಂಟ್ ಆಗಿ ಅಂತ. ಅವಳು ಫುಲ್ ಭಯಕ್ಕೆ ಶುರು. ಮಮ್ಮಿ ಇದೆಂತ ಸೌಂಡ್ ಇದು ಗಾಯ್ಸ್? ನಾ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ ಅಂತ ಅಲ್ಲಿ ವಾಲ್ ಹತ್ರ ಏನೋ ಸೌಂಡ್ ಬರ್ತಿದೆ, ಕಿಟ್ 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 ಅಂತ. ಹೆಲೋ, ಎನಿವನ್ ಇಸ್ ದೇರ್? ನೋಡ್ಕೊಂಡ್ಬರ್ತೀನಿ ಗಾಯ್ಸ್. ನಂಗೆ ತುಂಬ ಭಯ ಆಗ್ತಿದೆ. ಏನೈತೆ ಅಲ್ಲಿ ಗೊತ್ತಿಲ್ಲ ಗಾಯ್ಸ್, ಏನೂ ಇದೆ ಅಲ್ಲಿ. ಏನೋ ಕಿಟಕಿ ಅನ್ನೋ ಸೌಂಡ್ ಬರುತ್ತೆ. ಸ್ಟೋರಿ ಹೇಳಿರ್ತಾರೆ ಅಂತ ಇಂದ. ಓಕೆ ಗಾಯ್ಸ್, ನಾನು ಬೇಗ ಇಲ್ಲೇ ಕುತ್ಕೊಂಡು ಹೇಳಿಬಿಡ್ತೀನಿ ನಾನು ಬೇಗ. ಆಮೇಲೆ ಅವಳು ಹೇಳುವಾಗ ಅವಳು ತುಂಬ ಭಯ ಆಗೋಕ್ಕೆ ಶುರು ಮಾಡಿಬಿಟ್ಲು. ಅಮ್ಮ ಇದೇನಿದು, ಅಜ್ಜಿ ಇದೇನಿದು, ನಮ್ಮ ಪೇರೆಂಟ್ಸ್ ಕಾಣಿಸ್ತಿದ್ದಾರಂತ. ಬಟ್ ಅವ್ರು ಹೇಳಿದ್ರು, ಇಲ್ಲ ಮಗ ನೀ ಪೇರೆಂಟ್ಸ್ ಇಲ್ಲ, ಅವರು ಅವಾಗೆ ಸತ್ತೋಗಿದ್ದಾರಂತ. ಅವಳಿಗೆ ಫುಲ್ ಭಯ ಆಗೋಕ್ಕೆ ಶುರು ಆಗ್ಬಿಡ್ತು. ಏನು ಅಜ್ಜಿ ಇದೇನು ಹೇಳ್ತಿದ್ದಾರೆ ನೀವು ಅಂತ. ಅವಾಗ ಈ ಮಾರಲ್ ಸ್ಟೋರಿ ಅರ್ಥ ಆಯ್ತು ಏನಂದರೆ, ಅವ್ರ ಪೇರೆಂಟ್ಸ್ ಮಮ್ಮಿ ಪಪ್ಪ ಆಲ್ರೆಡಿ ಆಕ್ಸಿಡೆಂಟ್ ಆಗಾರಂತ. ಅವಳು ಯಾವಾಗ ಗ್ರೋ ಅಪ್ ಆಗಾಳೆ ಅವ್ರ ಪೇರೆಂಟ್ಸ್ ಅವಾಗೇ ಬಂದುಬಿಟ್ಟಾರೆ. ಓಕೆ ಗಾಯ್ಸ್, ನನಗೆ ಗೊತ್ತಿಲ್ಲ, ತುಂಬ ಜಾಸ್ತಿ ಭಯ ಆಗ್ತೀರಿ. ಟ್ಯಾಂಕ್ ಗಾಡ್ ಸ್ಟೋರಿ ಫಿನಿಶ್ಡ್ ಆಯಿತು. ಇವಾಗ ನೆಕ್ಸ್ಟ್ ವಿಡಿಯೋಗೆ ನಾನು ಮೀಟ್ ಮಾಡ್ತೀನಿ. ಅಷ್ಟೊತ್ತಿಗೆ ನಿಮಗೆ ಬೈ ಬೈ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಾಂದರೆ ಇಲ್ಲಾಂದರೆ ಯೆಲ್ಲೋ ಹಾರ್ಟ್ ಇಷ್ಟ ಅಂದರೆ ನೀವು ಯೆಲ್ಲೋ ಅಂತ ಬಿಡಿರಿ ಕಮೆಂಟಲ್ಲಿ. ಇಲ್ಲಾಂದರೆ ಬ್ಲ್ಯಾಕ್ ಹಾರ್ಟ್ ಇಷ್ಟ ಅಂದರೆ ನೀವು ಕಮೆಂಟಲ್ಲಿ ಬ್ಲ್ಯಾಕ್ ಅಂತ ಬಿಡಿರಿ. ಓಕೆ ಬಾಯ್ ಗಾಯ್ಸ್.